ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಹೂವು ಅಂದ ತಕ್ಷಣ ನಮಗೆ ಎರಡು ವಿಷಯಗಳು ನೆನಪಾಗುತ್ತೆ. ಒಂದು ಅದರ ಅಂದ ಅಂದರೆ ಬಣ್ಣ, ಮತ್ತೊಂದು ಅದರ ಸುವಾಸನೆ. ಹೂವು ಅಂದ ತಕ್ಷಣ ನಾವು ಬಣ್ಣ ಮತ್ತು ಸುವಾಸನೆ ಎರಡು ಇಲ್ಲದ ಹೂವುಗಳನ್ನು ನಾವು ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹೂವಿನ ಬಣ್ಣ ಮತ್ತು ಸುವಾಸನೆಗಳು ಮನುಷ್ಯನನ್ನು ಭಾಳ ಹಿಂದಿನ ಕಾಲದಿಂದಲೂ ಆಕರ್ಷಿಸ್ತಾ ಇವೆ. ಹಾಗಾಗಿ ಹೂವುಗಳನ್ನು ಮನುಷ್ಯರು ಅಲಂಕಾರಕ್ಕಾಗಿ ಬಳಸ್ತಾರೆ. ದೇವರಿಗೆ ನಾವು ಹೂವುಗಳನ್ನು ಅರ್ಪಿಸ್ತೀವಿ. ಹೂವುಗಳನ್ನು ಹೆಣ್ಮಕ್ಳು ಮುಡಿತಾರೆ. ಅದರಲ್ಲಿ ಮಲ್ಲಿಗೆ ಹೂವು ಅಂತಂದ್ರಂತೂ ಅದರ ಕಂಪು ಭಾಳ ವಿಶ್ವಪ್ರಸಿದ್ಧವಾದದ್ದು ಅಂದರೆ ತಪ್ಪಾಗಲಾರದು. ಮೈಸೂರು ಮಲ್ಲಿಗೆ ಅಂತ ಹೇಳ್ತೀವಲ್ಲ ನಾವು, ಆ ಮಲ್ಲಿಗೆ ಹೂವಿನ ಪರಿಮಳ, ಆ ಕಂಪು, ಅದೇ ರೀತಿ ಗುಲಾಬಿ ಹೂವು, ಯಾವುದೇ ಹೂವನ್ನಾದರೂ ತಗೊಳ್ಳಿ, ಕೆಲವು ಹೂವುಗಳಿಗೆ ಅಷ್ಟೊಂದು ಪರಿಮಳ ಇಲ್ಲದೇ ಇರ್ಬೋದು, ಆದರೆ ಹೂಗಳ ಸೌಂದರ್ಯ ಮಾತ್ರ ಯಾರೂ ಅಲ್ಲಗಳೆಯಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸರಿ, ಆದರೆ ಹೂಗಳಲ್ಲಿ ಈ ಥರ ಸೌಂದರ್ಯ ಇರೋದು ನಿಜ ಆದರೂ ಕೂಡ ಕೆಲವು ಹೂವುಗಳಲ್ಲಿ ದುರ್ವಾಸನೆ ಕೂಡ ಇದೆ ಅಂದರೆ ನಂಬ್ತೀರ ನೀವು? ನಂಬೋದು ಬಹುಶಃ ಕಷ್ಟ ಅನಿಸುತ್ತೆ. ಆದರೆ ಇದು ಮಾತ್ರ ನಿಜ. ನಿಮಗೆ ಮಲ್ಲಿಗೆ ಹೂವಿನ ಸುವಾಸನೆ ಗೊತ್ತು, ಸೇವಂತಿಗೆ ಹೂವಿನ ಒಂದು ಕಂಪು ಗೊತ್ತು, ಗುಲಾಬಿ ಹೂವಿಂದ ಅದರದ್ದೇ ಆದ ಒಂದು ಘಮ ಇದೆ, ಅದು ಗೊತ್ತು. ಆದರೆ ಈ ಎಲ್ಲ ಹೂಗಳ ಜೊತೆಗೆ ಸತ್ತ ಪ್ರಾಣಿಗಳ ಮೈಯಿಂದ ಏನು ದುರ್ವಾಸನೆ ಬರುತ್ತಲ್ಲ, ಕೊಳೆತ ಮಾಂಸದ ದುರ್ವಾಸನೆ, ಅಂಥ ದುರ್ವಾಸನೆ ಹೊಮ್ಮಿಸುವಂಥ ಹೂಗಳಿದ್ದಾವೆ ಅಂದ್ರೆ ನಂಬ್ತೀರ ನೀವು? ನೋಡಿ, ಇದೊಂದು ದೊಡ್ಡ ಹೂವಿದೆ. ಈ ದೊಡ್ಡ ಹೂವಿನ ಹೆಸರು ರ್ಯಾಫ್ಲಿಸಿಯಾ ಅರ್ನಾಲ್ಡಿ ಅಂತೇಳಿ. ಈ ಹೂ ನೋಡಿ, ಈ ಥರ ಇದರ ಅಗಲವಾದ ಏನು ಹೇಳ್ತಾರೆ ಅದಕ್ಕೆ, ಪಕಳೆಗಳನ್ನು ಹರಡಿಕೊಂಡಿದೆಯಲ್ಲ ಈ ಹೂವು, ಇದರ ಹತ್ರ ಮಾತ್ರ ಯಾರೂ ಹೋಗ್ಲಿಕ್ಕಾಗಲ್ಲ. ಯಾಕಂದರೆ ಸತ್ತು ಕೊಳೆತ ಮಾಂಸದ ದುರ್ವಾಸನೆ ಬೀರ್ತಾ ಇರುತ್ತೆ ಇದು ಹೂವು. ಇದು ಯಾಕೆ ಈ ಥರ ದುರ್ವಾಸನೆ ಬೀರುತ್ತೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೂವುಗಳು ದುರ್ವಾಸನೆ ಯಾಕೆ ಬೀರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಮೊದಲು ಅವು ಸುವಾಸನೆ ಯಾಕೆ ಬೀರುತ್ತೆ ಅಂತ ಫಸ್ಟ್ ನಾವು ಯೋಚನೆ ಮಾಡಬೇಕು. ಮಲ್ಲಿಗೆ ಆಗಲಿ ಅಥವಾ ಇನ್ಯಾವುದೇ ಹೂವಾಗಲಿ ಯಾಕೆ ಪರಿಮಳ ಬೀರ್ತವೆ ಅನ್ನೋದು ಮೊದಲು ಯೋಚನೆ ಮಾಡಬೇಕು. ಹೂವುಗಳು ಪರಿಮಳ ಬೀರೋದು ನಮಗೆ ಖುಷಿಯಾಗಲಿ ಅಂತಲ್ಲ. ನಿಜ, ಅವುಗಳ ಪರಿಮಳ ನಮಗೆ ಇಷ್ಟ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಮನುಷ್ಯರು ಇವುಗಳನ್ನು ಇಷ್ಟಪಡಲಿ, ಅವುಗಳನ್ನು ತೆಗೆದು ತಮ್ಮ ಸುಗಂಧ ದ್ರವ್ಯಗಳಲ್ಲಿ ಬಳಸ್ಕೊಳ್ಳಿ ಅಥವಾ ದೇವರಿಗೆ ಹೂವನ್ನು ಅರ್ಪಿಸಲಿ ಅನ್ನೋ ಕಾರಣಕ್ಕೋಸ್ಕರ ಹೂಗಳು ಪರಿಮಳ ಬೀರೋದಿಲ್ಲ. ಅವು ಪರಿಮಳ ಬೀರೋ ಉದ್ದೇಶವೇ ಬೇರೆ. ಅವುಗಳ ಪರಿಮಳ ಬೀರೋದು ಪರಾಗಸ್ಪರ್ಶ ಕ್ರಿಯೆಗೋಸ್ಕರ. ಹೂಗಳಲ್ಲಿ ಪರಾಗಸ್ಪರ್ಶ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಮಾಧ್ಯಮಗಳಿದ್ದಾವೆ. ಮಾಧ್ಯಮಗಳು ಅಂತ ಹೇಳಿದ್ರೆ ಅವು ಬೇರೆ ಏನೂ ಅಲ್ಲ, ಬೇರೆ ಬೇರೆ ಜಾತಿಯ ಜೀವಿಗಳು. ಕೆಲವು ಹೂಗಳು ಕೀಟಗಳಿಂದ ಪರಾಗಸ್ಪರ್ಶ ಹೊಂದುತ್ತವೆ, ಕೆಲವು ಹೂಗಳು ಹಕ್ಕಿಗಳಿಂದ ಪರಾಗಸ್ಪರ್ಶ ಹೊಂದುತ್ತವೆ, ಇನ್ನು ಕೆಲವು ಹೂಗಳು ಕೆಲವು ಜಾತಿಯ ಸ್ತನಿಗಳಿಂದ, ಅಂದರೆ ಈ ಬಾವಲಿಗಳಿರ್ತಾವಲ್ಲ, ಬಾವಲಿಗಳು ಕೂಡ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಭಾಗವಹಿಸ್ತವೆ. ಇರಲಿ, ಅವೆಲ್ಲ ಇರಲಿ. ಈಗ ಕೀಟಗಳಿಂದ ಯಾವ ಹೂಗಳು ಪರಾಗಸ್ಪರ್ಶ ಆಗ್ತಾವಲ್ಲ, ಮುಖ್ಯವಾಗಿ ಆ ಹೂಗಳು ಹೆಚ್ಚು ಪರಿಮಳವನ್ನು ಬೀರ್ತವೆ. ಯಾಕಂದರೆ ಕೀಟಗಳು ಈ ಪರಿಮಳವನ್ನು ಇಷ್ಟಪಡ್ತವೆ. ಕೆಲವು ಜಾತಿಯ ಕೀಟಗಳು ಕೆಲವು ಜಾತಿಯ ಕೀಟಗಳು ಕೆಲವು ಪರ್ಟಿಕ್ಯುಲರ್ ಗಿಡಗಳು, ಅಂದರೆ ಇಂಥ ಕೀಟ ಇಂಥದ್ದೇ ಗಿಡಕ್ಕೆ ಅಂತೇಳಿ ಕೆಲವು ಕೀಟಗಳು ಅಂಥದ್ದೇ ಹೂಗಳನ್ನು ಹುಡ್ಕೊಂಡು ಹೋಗ್ತವೆ. ಅಂಥ ಕೀಟಗಳನ್ನು ಆಕರ್ಷಿಸುವಂಥ ಪರಿಮಳವನ್ನು ಹೂಗಳು ಬೀರುತ್ತವೆ. ಆಯಿತಾ? ಇಂಥ ಹೂಗಳು ಕೀಟಗಳನ್ನು ಆಕರ್ಷಿಸೋಕ್ಕೋಸ್ಕರ ಪರಿಮಳ ಬೀರಿದರೆ, ಈ ದುರ್ವಾಸನೆ ಬೀರೋ ಹೂಗಳಿರ್ತಾವಲ್ಲ, ಅವು ಸಹ ಕೀಟಗಳನ್ನು ಆಕರ್ಷಿಸೋದಕ್ಕೋಸ್ಕರನೇ ಈ ಥರ ದುರ್ವಾಸನೆ ಬೀರೋದು. ಯಾಕೆ ಅಂತ ಹೇಳಿದ್ರೆ, ಅವುಗಳು ಆಕರ್ಷಿಸುವ ಕೀಟಗಳೇನಿದ್ದಾವೆ ಅವು ನೊಣಗಳು ಮತ್ತು ದುಂಬಿಗಳು, ಈ ಥರ ಕೆಲವು ಯಾವುದು ಕೊಳೆತ ಮಾಂಸದ ಮೇಲೆ ಕೂರ್ತಾವಲ್ಲ, ಮಾಂಸದ ಮೇಲೆ ಮೊಟ್ಟೆ ಇಟ್ಟು ನೊಣಗಳು ಮೊಟ್ಟೆ ಇಡ್ತವೆ. ಅದೇ ರೀತಿ ದುಂಬಿಗಳು, ಕೆಲವು ಜಾತಿಯ ದುಂಬಿಗಳಿದ್ದಾವೆ, ಕೆಲವು ಸಗಣಿ ದುಂಬಿಗಳಿದ್ದಾವೆ. ಇವೆಲ್ಲ ಹೇಗೆ ಈ ಥರ ದುರ್ವಾಸನಾಯುಕ್ತ ಪದಾರ್ಥಗಳ ಮೇಲೆ ಕೂತಿರ್ತಾವಲ್ಲ, ಅಂಥ ನೊಣಗಳನ್ನು ಆಕರ್ಷಿಸುವುದಕ್ಕೋಸ್ಕರ ಈ ಥರ ದುರ್ವಾಸನೆಯನ್ನು ಬೀರ್ತಾವೆ. ಅದರಲ್ಲಿ ಮುಖ್ಯವಾದದ್ದು ಈ ರ್ಯಾಫ್ಲಿಸಿಯಾ ಅರ್ನಾಲ್ಡಿ ಅನ್ನೋ ಹೂವು. ಇದು ತನ್ನ ಪರಾಗಸ್ಪರ್ಶಕ್ಕೆ ಕೀಟಗಳನ್ನು ಅವಲಂಬಿಸುತ್ತೆ. ಅದೇ ರೀತಿ ಈ ಹೂವು ನೋಡಿ, ಇಷ್ಟು ಎತ್ತರವಾಗಿರುವ ಈ ಹೂವಿದೆಯಲ್ಲ, ಇದನ್ನು ಟೈಟಾನ್ ಏರಮ್ ಅಂತ ಕರೀತಾರೆ. ಟೈಟಾನ್ ಏರಮ್ ಅನ್ನುವ ಈ ಹೂವು ಕೂಡ ಇದೇ ರೀತಿ ಕೆಟ್ಟ ವಾಸನೆ ಬೀರುತ್ತೆ. ಇದಕ್ಕೆ ಶವದ ಹೂವು ಅಂತಲೇ ಕರೀತಾರೆ. ಇಂಡೋನೇಷ್ಯಾದಲ್ಲಿ ಈ ಹೂವು ಕಾಣಬರುತ್ತೆ. ಅಲ್ಲಿನ ಭಾಷೆಯಲ್ಲಿ ಇದನ್ನು ಬುಂಗ ಬ್ಯಾಂಗೈ ಅಂತ ಕರೀತಾರೆ. ಈ ಬುಂಗ ಬ್ಯಾಂಗೈ ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಹೇಳ್ತೀನಿ ಕೇಳಿ. ಬುಂಗ ಬ್ಯಾಂಗೈ ಅಂದರೆ ಶವದ ಹೂವು ಅಂತ ಅರ್ಥ. ಅಂದರೆ ಇದರ ವಾಸನೆ ಹಾಗೆ ಇರುತ್ತೆ, ಸತ್ತು ಕೊಳೆತಿರೋ ಶವದಂಥ ವಾಸನೆ ಬರುತ್ತೆ. ಆದ್ದರಿಂದ ಇದಕ್ಕೆ ಶವದ ಹೂವು ಅಂತ ಕರೀತಾರೆ. ಇದೇ ರೀತಿ ಇದೊಂದು ಹೂವಿದೆ ನೋಡಿ. ಈ ಹೂವಿನ ಹೆಸರು ಡೆಡ್ ಹಾರ್ಸ್ ಲಿಲ್ಲಿ ಅಂತ ಕರೀತಾರೆ. ಅಂದರೆ ಇದು ಸತ್ತ ಕುದುರೆ ದೇಹದಿಂದ ಏನು ದುರ್ವಾಸನೆ ಬರುತ್ತೆ ಆ ವಾಸನೆಯನ್ನು ಹೋಲುತ್ತೆ ಅಂತ ಕೆಲವರು ಹೇಳ್ತಾರೆ. ಮತ್ತು ಇದು ನೋಡೋಕ್ಕೆ ಸಹ ಒಂದು ಕುದುರೆ ಸತ್ತು ಬಿದ್ದಂಗೆ ಕಾಣುತ್ತೆ ದೂರದಿಂದ ಅಂತ ಒಬ್ಬ ವ್ಯಕ್ತಿಗೆ ಅನಿಸಿದೆ. ಅವನು ಅದಕ್ಕೆ ಡೆಡ್ ಹಾರ್ಸ್ ಲಿಲ್ಲಿ ಅನ್ನೋ ಹೆಸರಿಟ್ಟ. ಆದರೆ ಈ ಹೂವಿನ ಉದ್ದೇಶ ಕೂಡ ಅಷ್ಟೇ, ಈ ಥರ ನೊಣಗಳನ್ನು ಆಕರ್ಷಿಸುವುದು. ಅದಕ್ಕೋಸ್ಕರ ಇದು ದುರ್ವಾಸನೆಯನ್ನು ಬೀರುತ್ತೆ. ಅದೇ ರೀತಿ ಸ್ಕಂಕ್ ಕ್ಯಾಬೇಜ್ ಅಂತೇಳಿ ಒಂದು ಗಿಡ ಇದೆ. ಇದು ನೋಡೋಕ್ಕೆ ಕ್ಯಾಬೇಜ್ ಅಂದರೆ ಗೊತ್ತಲ್ಲ ನನಗೆ, ಕೋಸ್ಗೆಡ್ಡೆಯನ್ನು ಹೋಲುತ್ತೆ. ಆದರೆ ಇದರ ಪಕಳೆಗಳೇನಿದಾವಲ್ಲ ಅದು ಇದೇ ರೀತಿ ದುರ್ವಾಸನೆ ಬೀರುತ್ತೆ. ಅದಕ್ಕೋಸ್ಕರ ಇವುಗಳಿಗೆ ಈಸ್ಟರ್ನ್ ಸ್ಕಂಕ್ ಕ್ಯಾಬೇಜ್ ಅಂತ ಕರೀತಾರೆ. ಈಸ್ಟರ್ನ್ ಅಂತ ಹೇಳಿದ್ರೆ ಇದು ಪೂರ್ವದ ಭಾಗದಲ್ಲಿ ಬೆಳೆಯೋದು ಅಂತೇಳಿ.
ಜಗತ್ತಿನ ಪೂರ್ವ ಭಾಗದಲ್ಲಿ ಏನು ದೇಶಗಳಿದ್ದಾವೆ ಆ ದೇಶಗಳಲ್ಲಿ ಬೆಳೆಯೋದು. ಅದಕ್ಕೆ ಈಸ್ಟರ್ನ್ ಸ್ಕಂಕ್ ಕ್ಯಾಬೇಜ್ ಅಂತ ಕರೀತಾರೆ. ಇನ್ನೂ ಒಂದು ಜಾತಿಯ ಹೂವಿದೆ, ಅದು ನಮ್ಮ ದೇಶಗಳಲ್ಲಿ ಕೂಡ ಎಲ್ಲ ಕಡೆ ಕಾಣಸಿಗುತ್ತೆ. ಅದೇ ಸುವರ್ಣಗೆಡ್ಡೆ ಹೂವು. ಸುವರ್ಣಗೆಡ್ಡೆ ಹೂವಿಗೆ ಕೂಡ ಇದೇ ರೀತಿ ಕೆಟ್ಟ ವಾಸನೆ ಬರುತ್ತೆ. ಸುವರ್ಣಗೆಡ್ಡೆ ಹೂವು ಯಾವತ್ತಾದ್ರೂ ನೆಲದಿಂದ ಹರಳಿದ್ರೆ ಆ ಸುತ್ತಮುತ್ತ ಅನೇಕ ಪ್ರದೇಶಗಳವರೆಗೆ ಅದರ ದುರ್ವಾಸನೆ ಹರಡಿರುತ್ತೆ. ಇದು ನೀವು ಯಾವತ್ತಾದ್ರೂ ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಆದರೆ ದುರ್ವಾಸನೆ ಬೀರೋ ಹೂಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈ ಥರ ನೋಡಿ, ಜೀವ ಜಗತ್ತಿನಲ್ಲಿ ಎಷ್ಟೊಂದು ವಿಶೇಷಗಳಿವೆ. ಇದನ್ನ ಒಂದು ರೀತಿ ವೈರುಧ್ಯ ಅಂತಲೇ ಕರಿಬೋದು. ಯಾಕಂದರೆ ಹೂವು ಅಂದ ತಕ್ಷಣ ನಮಗೆ ಸುವಾಸನೆ ಫಸ್ಟ್ ನೆನಪಾಗೋದು, ಹೌದಾ? ಅಂಥ ಹೂಗಳ ಲೋಕದಲ್ಲಿ ದುರ್ವಾಸನೆ ಬೀರುವ ಹೂಗಳು ಇದ್ದಾವೆ ಅಂತ ಹೇಳಿದ್ರೆ ಎಷ್ಟೊಂದು ಆಶ್ಚರ್ಯ ಅಲ್ವಾ? ಅದೇ ರೀತಿ ಈ ಇನ್ನೊಂದು ಜಾತಿಯ ಹಣ್ಣಿದೆ ನೋಡಿ, ಡ್ಯೂರಿಯನ್ ಅಂತೇಳಿ ಈ ಹಣ್ಣನ್ನು ಕರೀತಾರೆ. ಇದು ನೋಡಲಿಕ್ಕೆ ಹಲಸಿನ ಹಣ್ಣಿನ ಥರ ಇದೆ ನೋಡಿ, ಇದು ಹಲಸಿನ ಹಣ್ಣಿನ ಥರನೇ ಕಾಣುತ್ತೆ ನೋಡೋಕ್ಕೆ. ಈ ಹಣ್ಣು ಕೂಡ ತಿನ್ನಲಿಕ್ಕೆ ಭಾಳ ರುಚಿಯಂತೆ. ಆದರೆ ಇದರ ವಾಸನೆ ಕೂಡ ಅಷ್ಟೇ, ಶೌಚಾಲಯದ ವಾಸನೆ ಬರ್ತಾ ಇರುತ್ತಂತೆ. ಆದ್ದರಿಂದ ಈ ಹಣ್ಣನ್ನು ತಿನ್ನೋದನ್ನು ಶೌಚಾಲಯದಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂದ ಹಾಗೆ ಅಂತೇಳಿ ಕರೀತಾರಂತೆ. ಯಾಕೆ ಹಂಗೆ ಕರೀತಾರೆ ಅಂತ ಹೇಳಿದ್ರೆ ಅದು ರುಚಿ ಮಾತ್ರ ಅಷ್ಟು ಚೆನ್ನಾಗಿರುತ್ತಂತೆ, ಐಸ್ ಕ್ರೀಮ್ ಥರ ರುಚಿ ಇರುತ್ತಂತೆ. ಆದರೆ ಅದರ ವಾಸನೆ ಮಾತ್ರ ಶೌಚಾಲಯದಲ್ಲಿ ಬರೋ ವಾಸನೆ ಬರ್ತಾ ಇರುತ್ತಂತೆ. ಹಾಗಾಗಿ ಇದನ್ನು ಶೌಚಾಲಯದಲ್ಲಿ ಕೂತು ಐಸ್ ಕ್ರೀಮ್ ತಿಂದ ಹಾಗೆ ಅಂತ ವರ್ಣಿಸ್ತಾರೆ. ನೋಡಿ, ಜೀವ ಜಗತ್ತಿನಲ್ಲಿ ಎಷ್ಟೊಂದು ವಿಶೇಷಗಳಿದಾವಲ್ವಾ? ಈ ವಿಶೇಷಗಳೆಲ್ಲ ನಿಮಗೆ ಇಷ್ಟ ಅಲ್ವಾ? ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.